ಲಯನ್ಸ್ ಕ್ಲಬ್ ಅಂಕೋಲಾ ಸಿಟಿ ಇದರ ನೂತನ ಅಧ್ಯಕ್ಷರಾಗಿ ಪ್ರದೀಪ್ ರಾಯ್ ಕರಣ್ ಹಾಗೂ ಕಾರ್ಯದರ್ಶಿಯಾಗಿ ಡಾಕ್ಟರ್ ವಿಜಯದೀಪ್ ಎಂ, ಖಜಾಂಚಿಯಾಗಿ ಉದಯ್ ಕುಮಾರ್ ನೇರಳಕಟ್ಟಿ ವಿದ್ಯುಕ್ತವಾಗಿ ಅಧಿಕಾರ ಸ್ವೀಕರಿಸಿದರು. ಅಂಕೋಲಾ ಪಟ್ಟಣದ ನಾಡವರ ಸಮುದಾಯ ಭವನದಲ್ಲಿ ನಡೆದ ಭವ್ಯ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ನ ಪಿಡಿಜಿ ಶ್ರೀಕಾಂತ್ ಮೋರೆ ಪದಗ್ರಹಣ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿ, ವಿಶ್ವದ ಅತಿ ದೊಡ್ಡ ಸ್ವಯಂ ಸೇವಾ ಸಂಸ್ಥೆಯಾಗಿ ಗುರುತಿಸಿಕೊಂಡಿರುವ ಲಯನ್ಸ್ ಕ್ಲಬ್ ಸಮಾಜ ಸೇವೆ ಮತ್ತು ಮಾನವೀಯ ಸೇವೆಯಿಂದ ಸರ್ವರ ಗೌರವಕ್ಕೆ ಪಾತ್ರವಾಗಿದೆ. ಕ್ರಿಯಾಶೀಲ ಪದಾಧಿಕಾರಿಗಳ ಅಧಿಕಾರಾವಧಿಯಲ್ಲಿ ಲಯನ್ಸ್ ಕ್ಲಬ್ ಅಂಕೋಲಾ ಸಿಟಿಯನ್ನ ಇನ್ನಷ್ಟು ಸಾಧನೆ ತೋರುವಂತಾಗಲಿ ಎಂದು ಶುಭ ಹಾರೈಸಿದ್ರು. ನೂತನ ಅಧ್ಯಕ್ಷ ಪ್ರದೀಪ್ ರಾಯ್ಕರ್ ಮಾತನಾಡಿ, ಲಯನ್ಸ್ ಕ್ಲಬ್ ಅಂಕೋಲಾ ಸಿಟಿ ಸಮಾಜಮುಖಿ ಸೇವೆಯ ಮೂಲಕ ಮನ್ನಣೆ ಪಡೆದುಕೊಂಡಿದ್ದು, ನಮ್ಮ ತಂಡ ಶಕ್ತಿ ಮೀರಿ ಸೇವೆಯನ್ನ ನೀಡಲು ಬದ್ಧರಾಗಿದ್ದೇವೆ ಎಂದರು. ವೇದಿಕೆಯಲ್ಲಿ ರೀಜನಲ್ ಚೇರ್ಪರ್ಸನ್ ವಿನಯಾ ನಾಯ್ಕ್ ಕಾರವಾರ, ಲಯನ್ಸ್ ಕ್ಲಬ್ನ ಡಾಕ್ಟರ್ ಶಾಂತಾರಾಮ್ ಶಿರೋಡ್ಕರ್, ನಿಕಟಪೂರ್ವ ಖಜಾಂಚಿ ಕೃಷ್ಣಾನಂದ್ ವಿ ಶೆಟ್ಟಿ ಉಪಸ್ಥಿತರಿದ್ದು ಮಾತನಾಡಿದ್ರು. ಹಿರಿಯರಾದ ಮೋಹನ್ ಶೆಟ್ಟಿ ಪರಿಚಯಿಸಿದ್ರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ತೋರಿದ ಡಾಕ್ಟರ್ ವೆಂಕಟೇಶ್ ಕೇಣಿಕರ್, ಸಿಎ ಕಿರಣ್ ಕೇಣಿಕರ್ ಕಾರವಾರ, ಪತ್ರಿಕೋದ್ಯಮದಲ್ಲಿ ವಾಸುದೇವ್ ಎನ್ ಗುನಗ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ತೋರಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಲಾಯಿತು. ನಿಕಟಪೂರ್ವ ಅಧ್ಯಕ್ಷ ಶಶಿಧರ್ ಶೆಣ್ವಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ನಿಕಟಪೂರ್ವ ಕಾರ್ಯದರ್ಶಿ ಎನ್ಎಚ್ ನಾಯ್ಕ್ ವರದಿ ವಾಚಿಸಿದ್ರು. ವಿಜಯ ಭಟ್ ಪ್ರಾರ್ಥಿಸಿದ್ರು. ಜಿಎಂ ಹೆಗಡೆ ವಂದಿಸಿದ್ರು. ಲಯನ್ಸ್ ಪದಾಧಿಕಾರಿಗಳು ಇದ್ದರು. ಭಾರತಿ ಶಿರೋಡ್ಕರ್ ಕಾರ್ಯಕ್ರಮ ನಿರೂಪಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಾಸುದೇವ್ ಗುನುಗ, ಅಂಕೋಲಾ. ಸುಸಂಸ್ಕೃತ ಮನೆತನದಲ್ಲಿ ದಿನಾಂಕ 20 ಅಕ್ಟೋಬರ್ 1991ರಂದು ಯಲ್ಲಾಪುರದಲ್ಲಿ ಜನಿಸಿರ್ತಾರೆ. ಇವರ ತಾಯಿ ಸುಧಾ ರಾಯ್ಕರ್ ಹಾಗೂ ತಂದೆ ಚಂದ್ರಕಾಂತ್ ರಾಯ್ಕರ್. ಮೂಲತಃ ಇವರು ಟಿಂಬರ್ ಬಿಸ್ನೆಸ್ ಮಾಡಿಕೊಂಡು ಬಂದಂತ ಫ್ಯಾಮಿಲಿ. ಹೀಗಾಗಿ ಶ್ರೀಯುತ ತಂದೆ ಪ್ರದೀಪ್ ರಾಯ್ಕರ್ ಕೂಡ ಬಿಸ್ನೆಸ್ ಅಥವಾ ಉದ್ಯಮವೇ ಇವರ ಉದ್ದೇಶ ಮತ್ತು ಆಸಕ್ತಿ. ಆದ ಕಾರಣ ಇವರು MBA ಮಾರ್ಕೆಟಿಂಗ್ ವಿಷಯದಲ್ಲಿ ಪದವೀಧರರಾಗಿದ್ದು, ಇವರು ಅಂಕೋಲಾದಲ್ಲಿ ಪ್ರಪ್ರಥಮವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಡಿಮಾರ್ಟ್ ಅಥವಾ ಮಾಲ್ ಈ ತರ ಬಿಸ್ನೆಸ್ ಅನ್ನು ಅಂಕೋಲಾದಲ್ಲಿ ಪ್ರಥಮವಾಗಿ ಆರಂಭಿಸಿ 10 ವರ್ಷಗಳಿಂದ ಈಜಿ ಮಾರ್ಟ್ ಅನ್ನುವಂಥ ಒಂದು ಬಿಸ್ನೆಸ್ ಅನ್ನ ಸ್ಥಾಪಿಸಿ ಯಶಸ್ವಿ ಕಂಡುಕೊಂಡಿದ್ದಾರೆ. ಹಾಗೆ ಮತ್ತು ಇದರ ಜೊತೆಯಲ್ಲಿ ಹಂಗ್ಯೋ ಅಮೋಲ್ ಐಸ್ ಕ್ರೀಮ್ for me, but when I took as a governor 21-22, that was quick to retake. And most of the clubs, they are having their installations at the same time the visibility in a very short and neat manner, of course, but not in last year. That period was such that it was all over the world that fear was there to be with people coming together. And remembering that thing, that Shashidhar and his friends, Sri Mohan Shetty and all, gave the opportunity to visit this club. Dynasty year 2025-26. They were done many wonderful work to the needy people. And all the best for upcoming days in future. Now I am present my heartiest congratulations and best wishes to incoming President MJ Plain Pradeep Raykar, Secretary MJ Plain Dr. K.T. Panico, and Secretary MJ Plain Rianand and all the new office bearer of the Lions Club of Angola City for dynastic year 2026-27. On this is the installation day. Is the step itself is says to move forward to do